ನಗುಮೊಗದ ಒಡೆಯನಿಗೆ 50ನೆಯ ವರ್ಷದ ಹುಟ್ಟುಹಬ್ಬ. ಅವರ ಅಭಿಮಾನಿಗಳು ಹೇಗೆ ಎಲ್ಲ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಕೇಳ್ತಾ ಹೋದರೆ ಒಂದು ಅಪ್ಪು ಅನ್ನೋದು ಭಾವನೆ ಹೇಗೆ ಅಂಟ್ಕೊಂಡಿದೆ ಅನ್ನೋದನ್ನು ನೋಡಿ ಈ ವರದಿ ಮೂಲಕವಾಗಿ. ಪುನೀತ್ ರಾಜ್ಕುಮಾರ್ 50ನೇ ಹುಟ್ಟುಹಬ್ಬ. ಅಪ್ಪು ಸಮಾಧಿಯ ಬಳಿ ಅಭಿಮಾನಿ ಸಾಗರ. ಅಪ್ಪು ಅಜರಾಮರ, ಭಕ್ತಗಣ ಭಾವುಕ. ಇವತ್ತು ಕರ್ನಾಟಕ ರತ್ನ ನಗುಮೊಗದ ಒಡೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬ. ಭೌತಿಕವಾಗಿ ಅವರಿಲ್ಲ ಅನ್ನುವ ನೋವಿನ ನಡುವೆಯೂ ಅಪ್ಪು ಅಭಿಮಾನಿಗಳು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿದ್ದಾರೆ. ಮಧ್ಯರಾತ್ರಿಯಿಂದಲೇ ಕಂಠೀರವ ಸ್ಟುಡಿಯೋದಲ್ಲಿರೋ ಅಪ್ಪು ಸಮಾಧಿಯ ಬಳಿ ಅವರ ಅಭಿಮಾನಿಗಳು ಜಮಾಯಿಸಿದ್ರು. ಬೆಳಕು ಹರಿಯುವ ತನಕವೂ ಕೂಡ ಅಪ್ಪು ಅಪ್ಪು ಅನ್ನುವಂತಹ ಮಂತ್ರ ಜಪಿಸುತ್ತಲೇ ಇದ್ರು. ನನಗೆ ಒಬ್ಬನಿಗೆ ಎಲ್ಲ ಮೇಡಮ್ ಸರ್, ಸ್ಪೆಷಲ್ ಇಡೀ ಕರ್ನಾಟಕಕ್ಕೆ ಸ್ಪೆಷಲ್ ಅವರು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಎಲ್ಲ ಥರದ ಅಭಿಮಾನಿಗಳು ಕೂಡ ಹಾಗಾಗಿ ಇಲ್ಲಿ ಬಂದೇ ಬರ್ತಾರೆ. ಯಾಕಂದರೆ ದರ್ಶನ್ ಸರ್ ಆಗಿರ್ಬೋದು, ಯಶ್ ಸರ್ ಇರ್ಬೋದು, ಅವ್ರ ಅಭಿಮಾನಿಗಳಿದ್ದರೂ ಕೂಡ ಇಲ್ಲಿ ಬಂದು ಸರ್ನ ಅಂದರೆ ಅವ್ರ ಮನೆಗೆ ಹೋಗಂತೂ ಯಾರೂ ಮೀಟಪ್ ಮಾಡೋಕ್ಕಾಗಲ್ಲ ಇವಾಗ. ಹಾಗಾಗಿ ಇಲ್ಲಿ ಬಂದು ಅವ್ರ ದರ್ಶನ ಪಡ್ಕೊಂಡು ಹೋಗ್ತಾರೆ. ಹಾಗಾಗಿ ಆದರೆ ನಾನು ಒಬ್ಬ ಕೂಡ ಸರ್ ರಾಜ್ಕುಮಾರ್ ಫಿಲಮ್ ನೋಡಿದಾಗಿಂದ ಸರ್ ಆ ಸಿನಿಮಾದಲ್ಲಿ ಹೇಗಿದ್ದಾರೋ ಹಾಗೆ ಅವ್ರ ನಿಜ ಜೀವನದಲ್ಲೂ ಕೂಡ ತೋರಿಸ್ಕೊಟ್ಟಿದ್ದಾರೆ. ಅವ್ರು ಕಂಡ್ರೆ ಮುಂಚೆಯಿಂದನೂ ಅಭಿಮಾನ. ಅವರು ತೀರೋದಾಗಿಂದನೂ ನೆನೆಸ್ಕೊಂಡು ದಿನ ನಮ್ಮ ಮನೇಲಿ ಪೂಜೆ ಮಾಡ್ತಿದ್ದೀವಿ. ಆ ದೇವ್ರನ್ನೇ ಬಿಟ್ಬಿಟ್ಟಿದ್ದೀವಿ, ಅವ್ರನ್ನೇ ದೇವರಾಗಿ ಕಾಣ್ತಾ ಇದ್ದೀವಿ. ಇವತ್ತಿನವರೆಗೂ ಕೂಡ ಅವ್ರನ್ನೇ ದೇವರಾಗಿ ಕಾಣ್ತಾ ಇರೋದು. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಮುಖ ನೋಡೇ ಎದ್ದೇಳೋದು ಬೆಳಗ್ಗೆ. ಅಷ್ಟಂದರೆ ಅಷ್ಟು ಫೇವರ್ ಅಂದರೆ ಅಷ್ಟು ಫೇವರು. ಮುಂಚೆಯಿಂದ ಅಭಿಮಾನ ಇತ್ತು, ಬಟ್ ಅವ್ರು ಸತ್ತ ಮೇಲಿಂದ ಅವ್ರು ಮಾಡಿರೋ ಕೆಲಸಗಳು ಗೊತ್ತಿದ್ದಿಲ್ಲ. ಇವಾಗ ಸತ್ತ ಮೇಲೆ ಗೊತ್ತಾಗಿದ್ದಕ್ಕೆ ಇನ್ನೂ ದುಃಖ ಆಗ್ತೈತಿ. ಯಾಕಂದರೆ ಮುಂಚೆ ಗೊತ್ತಿದ್ರೆ ಏನಾದರೂ ಅವ್ರನ್ನ ಅಭಿಮಾನ ಇನ್ನೂ ಸ್ವಲ್ಪ ತೋರಿಸ್ಬೋದಿತ್ತು ಅಂತ ಹೇಳಿ. ವರ್ಷ ಬರ್ತೀವಿ, ಬಾಸ್ ಬರ್ತಡೆಗೆ ವರ್ಷ ಬರ್ತೀವಿ. 50ನೇ ವರ್ಷ ಸ್ಪೆಷಲ್ಲು, ನಮ್ಗೊಂಥರ ಸ್ಪೆಷಲ್ ಸರ್. ಅವ್ರಿಗೆ ನಿಜವಾಗ್ಲೂ ಇದು ಸ್ಪೆಷಲ್ ಅಂದರೆ ಅವ್ರು ಇಲ್ಲ ಅನ್ನೋದು ಒಂದೇ ಒಂದು ಕೊರತೆ ಅಷ್ಟೇ. ಇಲ್ಲ, ಅವರು ನಮ್ಮ ಜೊತೆಗೆ ಇಲ್ಲ ಅನ್ನೋದು ಬಿಟ್ಟರೆ ವರ್ಷ ನಾವು ಯಾವಾಗ ಹೋಗಿ ಅವರಿಗೆ ಭೇಟಿ ಆಗ್ತಿದ್ವಿ, ಅವ್ರ ಜೊತೆ ಮಾತಾಡ್ತಿದ್ವಿ. ವರ್ಷ ಬರ್ತಡೆಗೆ ಅವ್ರ ಮನೆಗೆ ಹೋಗ್ತಿದ್ವಿ. ಕೆಲವೊಂದು ಸುಮಾರಿಂದ ಈ ಥರನೂ ಹಂಗೆ ಹೋಗ್ಬೋದಲ್ಲಪ್ಪ, ಮಾತಾಡ್ಬೋದಲ್ಲ. ಅಲ್ಲಿ 1000 ಹೂವು ಇದ್ರೂ ಅಲ್ಲಿ ಜನ ಎಲ್ಲ ನೋಡ್ತಿರೋದು ಅಲ್ಲಿ ಬೆಟ್ಟದ ಹೂವು ಸ್ಮೈಲ್ನ ಸರ್. ಅದು ಸಹ ನಮ್ಮ ಅಪ್ಪು ಬಾಸು ಅಂದರೆ ಸ್ಫೂರ್ತಿ. ಹೇಗೆ ಅಂದರೆ ನಾನು ವರ್ಕ್ ಮಾಡೋರು ರಂಗನತಿಟ್ಟಲ್ಲಿ, ಅಲ್ಲಿ ತುಂಬ ಜನ ಬಂದಾಗ ಸರ್ ನೀವು ಸ್ವಲ್ಪ ನೋಡೋಕ್ಕೆ ಹಂಗೆ ಕಾಣಿಸ್ತೀರ ಅಂದು ನಾನು ಇನ್ನೂ ದೊಡ್ಡ ಅಭಿಮಾನಿ ಆಗಿಬಿಟ್ಟಿದ್ದೀನಿ. ಎಷ್ಟೋ ಜನ ಫೋಟೋ ತೆಗಿತಾರೆ. ಈಗ ಅವರೆಲ್ಲಿ ನಾನೆಲ್ಲಿ ಸರ್, ಯಾರೋ ಒಬ್ಬರು ಬಂದ್ಬಿಟ್ಟು ನನಗೆ ನೀನು ಆ ಥರ ಇದೆಯಾ ಅಂತ ಅಂದಾಗ ನಮಗೆ ಎಷ್ಟು ಖುಷಿ ಆಗುತ್ತಲ್ವ ಸರ್. ಆ ಖುಷಿ ಇವತ್ತು ಇಲ್ಲಿವರೆಗೂ ಬಂದಿದೆ. ಅಪ್ಪು ಸಮಾಧಿಯನ್ನ ದೇವಸ್ಥಾನದ ಮಾದರಿಯ ಮಂಟಪದಂತೆ ಸಿಂಗರಿಸಲಾಗಿತ್ತು. ಬರೀ ಪುನೀತ ಸಮಾಧಿಗೆ ಮಾತ್ರವಲ್ಲ, ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಸಮಾಧಿಯೂ ಸುತ್ತ ಅಲಂಕಾರ ಮಾಡಲಾಗಿತ್ತು. ಮಧ್ಯರಾತ್ರಿಯಿಂದಲೇ ಕೇಕನ್ನು ಕತ್ತರಿಸಿ ಪಟಾಕಿ ಸಿಡಿಸಿ ಜೈಕಾರವನ್ನು ಹಾಕಿ ಫ್ಯಾನ್ಸ್ ಸಂಭ್ರಮಿಸಿದರು. ಕ್ಷಣಕ್ಕೂ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇತ್ತು. ನಗುಮಗದ ಒಡೆಯನ ನೆನೆದು ಭಕ್ತಗಣ ಭಾವುಕರಾದರು. ಖುಷಿನೂ ಇದೆ, ಅದಕ್ಕಿಂತ ಜಾಸ್ತಿ ದುಃಖನೂ ಇದೆ. 50ನೇ ವರ್ಷದ ಹುಟ್ಟುಹಬ್ಬ ನೀವೇ ನೋಡ್ತಿದ್ದೀರಾ. ಈ ರೀತಿ ಹುಟ್ಟುಹಬ್ಬ ಬಹುಶಃ ಯಾರಿಗೂ ಆಗೋದಿಲ್ಲ ಅಂದ್ಕೊತೀನಿ. ಒಂದು ದೊಡ್ಡ ಜಾತ್ರೆನೇ ನಡೆಸ್ತಾ ಇದ್ದಾರೆ ಅಭಿಮಾನಿಗಳು. ಅವ್ರನ್ನ ಇಲ್ಲಿ ಸಿಂಗಾರ ಮಾಡಿರೋ ರೀತಿ ಆಗಿರ್ಬೋದು, ಅಷ್ಟು ಹೂಗಳಾಗಿರ್ಬೋದು, ಲಕ್ಷಾಂತರ ಅವ್ರ ಅಭಿಮಾನಿಗಳು ಅವ್ರ ಹೆಸರು ಕೂಗ್ತಾ ಇರೋದಾಗಿರ್ಬೋದು. ಐ ಆಮ್ ಶ್ಯೂರ್ ಅದನ್ನೆಲ್ಲ ಸರ್ ಕೇಳಿಸ್ಕೊತಾ ಇದ್ದಾರೆ ಆ್ಯಂಡ್ ಖುಷಿಯಾಗಿದ್ದಾರೆ ಇದನ್ನೆಲ್ಲ ನೋಡ್ತಾ ಅಂತ ಅಂದ್ಕೊಂಡಿದ್ದೀನಿ. ಹೇಳ್ತಾರಲ್ಲ, ಸೂರ್ಯ ಮತ್ತು ಚಂದ್ರ ಇರೋವರೆಗೂ ಅಪ್ಪು ಅಭಿಮಾನಿಗಳ ಅಭಿಮಾನ ಯಾವತ್ತಿದ್ರೂ ಗ್ರೇಟ್ ಆಗಿರುತ್ತೆ, ಅದು ಯಾವತ್ತೂ ಮುಗಿಯೋದಿಲ್ಲ. ಆ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಒಬ್ಬಳು ಅಂತ ಹೇಳ್ಕೊಳ್ಳೋಕೆ ನನಗೆ ಬಹಳ ಖುಷಿ ಆಗುತ್ತೆ. ಇವತ್ತಿಗೆ ಪುನೀತ್ ರಾಜ್ಕುಮಾರ್ ಎಂಬ ಯರ ಶುರುವಾಗಿ 50 ವರ್ಷ. ಎಲ್ಲ ಕನ್ನಡ ಅಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಶುಭಾಶಯಗಳು. ಸೊ ಇವತ್ತು ಭಾಳ ಖುಷಿ ಇದೆ ಜನರ ಸಂಭ್ರಮ ನೋಡೋದಕ್ಕೆ. ನಾನು ಇದೊಂದೇ ಅಲ್ಲ, ಅವ್ರ ಪುಣ್ಯಸ್ಮರಣೆ ದಿನ ಪ್ರತಿ ಸಲ ಬರ್ತೀನಿ. ಇಷ್ಟೇ ನೆನ್ನೆ ಎಲ್ಲ ಮೊನ್ನೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅಶ್ವಿನಿ ಮ್ಯಾಮ್ ಬರ್ತ್ಡೇ ದಿನ ಅಪ್ಪು ರಿಲೀಸ್ ಆಯಿತು. ಸತ್ಯ ಏನು ಅಂದರೆ ಆ ದಿನ ನಂದು ನೋ ಕೋಕೆನ್ ಶೂಟ್ ನಡೀತಾ ಇತ್ತು, ನೋಡೋಕ್ಕಾಗಲ್ಲ. ಕಟ್ಟು ಸತ್ಯ ಏನು ಅಂದರೆ ನೋಡೋಕ್ಕೂ ಆಗ್ತಾನೂ ಇರಲ್ಲ, ನೋಡೋ ಮನಸ್ಸು ನಂಗಿರಲ್ಲ. ಬಿಕಾಸ್ ದ ರೀಸನ್ ಈಸ್ ನೋಡ್ತಾ ಇದ್ದಾಗ ಆ ವ್ಯಕ್ತಿ ಇಲ್ಲ ಅಂದರೆ ಅದು ಎಲ್ಲೋ ಒಂದು ಸಲ ಮನ್ಸು ಕನ್ನಿಸ್ದಾಗ ತುಂಬ ಕಷ್ಟ ಆಗುತ್ತೆ. ಇಟ್ಸ್ ವೆರಿ ಹಾರ್ಡ್ ಟು ಡೈಜೆಸ್ಟ್. ರಾಜಕುಮಾರನ ಸಮಾಧಿಗೆ ದೊಡ್ಡ ಮನೆ ಪೂಜೆ. ಮನೆಯಿಂದಲೇ ಕೇಕ್ ತಂದು ಎಡೆ ಇಟ್ಟ ಪುತ್ರಿಯರು. ಇನ್ನು ಅಪ್ಪು ಸಮಾಧಿಗೆ ದೊಡ್ಡಮನೆಯ ಕುಟುಂಬಸ್ಥರು ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ದಾರೆ.
ಶೂಟಿಂಗ್ ನಿಮಿತ್ತ ಬೆಳಗ್ಗೆಯೇ ಕಂಠೀರವ ಸ್ಟುಡಿಯೋಗೆ ಆಗಮಿಸಿದ ನಟ ಯುವರಾಜ್ ಕುಮಾರ್ ಚಿಕ್ಕಪ್ಪನ ಸಮಾಧಿಗೆ ನಮಿಸಿ ಆಶೀರ್ವಾದ ಪಡೆದರು. ಬಳಿಕ ನಟ ರಾಘವೇಂದ್ರ ರಾಜ್ಕುಮಾರ್, ಪತ್ನಿ ಮಂಗಳಾ, ಪುತ್ರಿಯರ ಜೊತೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆಗಮಿಸಿ ಪೂಜೆ ಸಲ್ಲಿಸಿದರು. ಆಹಾರ ಪ್ರಿಯ ಪುನೀತ್ಗೆ ಎಡೆ ಇಡಲು ಮನೆಯಿಂದಲೇ ಅಪ್ಪು ಪುತ್ರಿಯರು ಕೇಕನ್ನು ರೆಡಿ ಮಾಡ್ಕೊಂಡು ಬಂದಿದ್ರು. ಅಲ್ಲದೆ ಪರಮಾತ್ಮನ ಇಷ್ಟದ ಸಿಹಿ ಖಾರ ಖಾದ್ಯಗಳನ್ನು ಇರಿಸಿ ಪೂಜೆಯನ್ನು ನೆರವೇರಿಸಿದರು. ಈ ವೇಳೆ ಪುನೀತ್ ನೆನೆದು ಕುಟುಂಬದವರು ಭಾವುಕರಾದರು. 50th ಬರ್ತ್ಡೇಗೆ ಅವನು ಆ್ಯಕ್ಚುಲಾಗಿ ಇರಬೇಕು, ಬಟ್ ಅವ್ನು ಇಲ್ಲ ಅಂತ ನೆನೆಸ್ಕೊಳ್ಳೋಕೆ ಒಂಥರ ಒಂದು ಮನಸ್ಸು ಕಷ್ಟ. ಬಟ್ ಅದಕ್ಕೆ ನಾನು ಯಾವತ್ತೂ ಅಪ್ಪು ಇಲ್ಲ ಅಪ್ಪಾಜಿ ಅಮ್ಮ ಇಲ್ಲ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ. ಅಪ್ಪು ಯಾವತ್ತಿದ್ದು ಇರ್ತಾನೆ, ಯಾಕಂದರೆ ನಾವು ಅವನ್ನ ಜೀವಂತ ಇಟ್ಕೋಬೇಕಂತ ಆಸೆ. ಅದಕ್ಕೆ ಇನ್ನು ಅಪ್ಪು ಸಿನಿಮಾ ಯಾಕೆ ನೋಡೋಕ್ಕೆ ಬಂದಿಲ್ಲ ಅಂತ ಕೇಳಿದ್ರು. ಇಲ್ಲ, ನನಗೆ ಅಷ್ಟು ಧೈರ್ಯ ಇಲ್ಲ ಬಂದು ನೋಡೋಕ್ಕೆ, ಯಾಕಂದರೆ ನೋವಾಗುತ್ತೆ. ಫಸ್ಟ್ ಸಿನಿಮಾ ಅದು ಯುವರಾಜ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಈ ಕತೆ ಕೇಳಿ ಅಪ್ಪುಗೆ ಹೇಳಿ, ಆಮೇಲೆ ವರ್ಧನವ್ರಿಗೆ ಹೇಳಿ ಅಪ್ಪಾಜಿ ಅಪ್ಪನ ಕೇಳಿ ಈ ಕತೆನ ಓಕೆ ಮಾಡಿಸಿದ್ವಿ. ಅದು ಅವ್ರಿಗಿಂತ ಮುಂಚೆ ನಾನು ಅಭಿಮಾನಿ, ಮಿಸ್ ಮಾಡಿದೆ, ತುಂಬ ಮಿಸ್ ಮಾಡ್ತೀನಿ. ಅಪ್ಪುಗೆ 50 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಮೊದಲು ಅಪ್ಪುಗೆ ಶುಭಾಶಯಗಳು. ಅವ್ನು ನಿದ್ದೆ ಮಾಡಿದರೆ ಇನ್ನೂ ಖುಷಿಯಾಗಿರ್ತಾ ಇತ್ತು. ಆದರೂ ಅದ್ರ ಹತ್ರಷ್ಟು ನೀವು ಅದನ್ನು ನಡೆಸ್ತಾ ಇದ್ದೀರಾ, ಅದರಿಂದ ತುಂಬ ಖುಷಿ ಆಗ್ತಾ ಇದೆ. ಅಯ್ಯೋ, ಅವನೇ ನಮಗೆ ಕೊಡ್ತಿದ್ದ, ನಾವು ಅವನು ಕೊಡ್ತಾ ಇರಲಿಲ್ಲ ಗಿಫ್ಟ್. ಅವನ್ನೆಲ್ಲ ಚಿಕ್ಕದೆಲ್ಲ ಗಿಫ್ಟ್ ಇಷ್ಟಪಡಲ್ಲ, ಅವ್ನು ದೊಡ್ಡದಾಗಿ ಕೊಡಬೇಕು. ಅದಕ್ಕೆ ಅವ್ನಿಗೇನು ಇಷ್ಟ ಅಂತ ಅವನಿಗೆ ಗೊತ್ತು, ನಾವೇನು ಕೊಡೋಕ್ಕಾಗ್ತಿರ್ಲಿಲ್ಲ. ಅವನು ಯಾವತ್ತೂ ಗಿಫ್ಟ್ ಕೇಳಿಲ್ಲ. ಅವನ ಜೊತೆ ಹುಟ್ಟಿರೋದೇ ನಮಗೆ ದೊಡ್ಡ ಗಿಫ್ಟು. ಏನಂದರೆ ಇವತ್ತು ಬೆಳಗ್ಗೆ ಇಲ್ಲಿ 6 ಗಂಟೆಯಿಂದನೇ ಜನ ಬಂದಿದ್ದಾರೆ. ವರ್ಷ ಅದೇನೆಂದರೆ ಅವ್ರ ಮೇಲಿರೋ ಪ್ರೀತಿ, ಆಮೇಲೆ ಅವ್ರನ್ನ ಯಾವ ಥರ ಆಚರಿಸ್ತವ್ರು ಅದು ಹೆಚ್ಚಾಗ್ತಾನೆ ಇದೆ. ಫಸ್ಟ್ ಯಾವಾಗ ರಿಲೀಸ್ ಆಗಿತ್ತು ಅಪ್ಪು ಫಿಲ್ಮು, ಈ ರಿಲೀಸ್ಗೂ ಅಷ್ಟೇ ಪವರ್ ಇತ್ತು, ಅಷ್ಟೇ ಎನರ್ಜಿ ಇತ್ತು, ಅಷ್ಟೇ ಸೆಲೆಬ್ರೇಷನ್ ಇತ್ತು. ನಮಗಂತೂ ಎಲ್ಲಪ್ಪ, ನಮ್ಮ ಚಿಕ್ಕಪ್ಪ ಅಂತೂ ಇಲ್ಲಿ ನಮ್ಮ ಫ್ಯಾನ್ಸ್ ಮುಖಾಂತರ ಅವ್ರು ಇಲ್ಲೇ ಇದ್ದಾರೆ ನಮ್ಮ ಜೊತೆಗೆ ಅಂತಲೇ ಯಾವಾಗಲೂ ಅನಿಸುತ್ತೆ ಅಷ್ಟೇ. ವಿದೇಶದಲ್ಲಿರುವ ರಾಘಣ್ಣ ಸೊಸೆ ಶ್ರೀದೇವಿ ಭೈರಪ್ಪ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದು ಅಪ್ಪು ಕೇವಲ ಹೆಸರಲ್ಲ, ಕನ್ನಡಿಗರಿಗೆ ಅದೊಂದು ಭಾವನೆ ಅಂತ ಬರೆದುಕೊಂಡಿದ್ದಾರೆ. ರಂಗೋಲಿಯಲ್ಲಿ ಮೂಡಿಬಂದ ಪರಮಾತ್ಮ, ಮೈಸೂರು ಕಲಾವಿದರಿಂದ ಅಪ್ಪುಗೆ ನಮನ. ಮೈಸೂರಿನಲ್ಲಿ ರಂಗೋಲಿಯಲ್ಲಿ ಪುನೀತ್ ರಾಜ್ಕುಮಾರ್ ಭಾವಚಿತ್ರವನ್ನು ಅಭಿಮಾನಿಗಳು ಬರೆದಿದ್ದಾರೆ. 135 ಅಡಿ ಉದ್ದ, 60 ಅಡಿ ಅಗಲವಿರುವ ಭಾವಚಿತ್ರವನ್ನು ಮೈಸೂರಿನ ಕಲಾವಿದರಾದ ಪುನೀತ್ ಕುಮಾರ್, ಲಕ್ಷ್ಮೀ ಸಂಪ್ರೀತ್, ರಾಘವ್ ಹರಳಿಕಟ್ಟೆ, ಆದಿತ್ಯ ರಂಗೋಲಿಯಲ್ಲಿ ಬಿಡಿಸಿ ಗೌರವ ಸಲ್ಲಿಸಿದ್ದಾರೆ. 6 ಗಂಟೆ 30 ನಿಮಿಷದಲ್ಲಿ ಚಿತ್ರ ಬಿಡಿಸಲಾಗಿದ್ದು, ಮೈಸೂರಿನ ಅರಮನೆ ಬಳಿಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಈ ರಂಗೋಲಿ ಎಲ್ಲರ ಕಣ್ಮನ ಸೆಳೀತಾ ಇದೆ. ಅಪ್ಪು ಜನ್ಮದಿನವನ್ನ ವಿಶೇಷವಾಗಿಸಲು ಕರ್ನಾಟಕ ಸರ್ಕಾರ ಈ ದಿನವನ್ನ ಸ್ಫೂರ್ತಿ ದಿನ ಅಂತ ಘೋಷಿಸಿದೆ. ತಮ್ಮ ಬದುಕಿನ ಮೂಲಕ ಒಂದು ಪೀಳಿಗೆಯ ಯುವ ಸಮುದಾಯಕ್ಕೆ ಸ್ಫೂರ್ತಿ ತುಂಬಿರುವ ಪುನೀತ್ ರಾಜ್ಕುಮಾರ್ ಶಾಶ್ವತವಾಗಿ ಸ್ಫೂರ್ತಿಯ ಚಿಲುಮೆಯಾಗಿಯೇ ನಮ್ಮೊಂದಿಗಿರಲಿದ್ದಾರೆ. ಅವರ ಹುಟ್ಟುಹಬ್ಬ ಕರುನಾಡಿಗೆ ಯಾವತ್ತಿಗೂ ಕೂಡ ಚೈತನ್ಯದ ಚಿಲುಮೆಯಾಗಿರಲಿ. ಅಪ್ಪು ನೆನಪಿನಲ್ಲಿ ಮತ್ತಷ್ಟು ಸಮಾಜಮುಖಿ ಕೆಲಸಗಳು ನಡೀಲಿ. ಹ್ಯಾಪಿ ಬರ್ತ್ಡೇ ಅಪ್ಪು ಸರ್. ಧನು, ಫಿಲಂ ಬ್ಯೂರೋ, ಪಬ್ಲಿಕ್ ಟಿವಿ.